ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ, ಬ್ಯಾಡ್ ನ್ಯೂಸ್ ಅಂತ ಹಾಕಿದ್ದೀನಲ್ವ ವಾಲ್ಪೇಪರ್ ಮೇಲೆ, ನಿಜವಾಗಿಯೂ ಬ್ಯಾಡ್ ನ್ಯೂಸ್ ಇರುವಂಥದ್ದು. ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟವಾದ ವಿಷಯವನ್ನು ನಿಮ್ಮ ಜೊತೆ ಹೇಳಬೇಕು. ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಯಾರೆಲ್ಲ ಆಪ್ಷನ್ ಎಂಟ್ರಿಯನ್ನು ಮುಗಿಸಿದ್ರು ಅಂತ ವಿದ್ಯಾರ್ಥಿಗಳು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಅದರ ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಬ್ಯಾಡ್ ನ್ಯೂಸ್ ಎದರ ಬಗ್ಗೆ ಅಂತ ಹೇಳಿದರೆ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು 4 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಯಾರಿಗೆ? ಗಡಿನಾಡು ಹಾಗೂ ಹೊರನಾಡು ಅಂತಹ ವಿದ್ಯಾರ್ಥಿಗಳು, ಕನ್ನಡಿಗ ವಿದ್ಯಾರ್ಥಿಗಳಿಗೆ ಕನ್ನಡ ಪರೀಕ್ಷೆ ಇರುತ್ತೆ. 50 ಅಂಕದ ಪರೀಕ್ಷೆ ಇರುತ್ತೆ. ಆ 50 ಅಂಕಕ್ಕೆ ಪಾಸಿಂಗ್ ಮಾರ್ಕ್ಸು 12 ಆಗಿರುತ್ತೆ. ಎಷ್ಟು? 12, ಕೇವಲ 12 ಮಾರ್ಕ್ಸು ಪಾಸಿಂಗ್ ಆಗಿತ್ತು. ಅದರಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಸುಮಾರು 50 ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದರು. ಬ್ಯಾಡ್ ನ್ಯೂಸ್ ಏನು ಅಂತ ಹೇಳಿದರೆ, ಕೇವಲ 20 ಜನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ, 30 ಜನ ವಿದ್ಯಾರ್ಥಿಗಳು ಫೇಲ್. ಇದರ ಅರ್ಥವೇನು ಅಂದರೆ, ಕನ್ನಡನೂ ಕೂಡ ನಿಮಗೆ ಬರಲ್ಲ ಅಂತ. ಯಾರು ಹೊಸದಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಈ ವರ್ಷದ ವಿದ್ಯಾರ್ಥಿಗಳು, ದಯವಿಟ್ಟು ಮೊದಲಿನಿಂದಲೇ ಕನ್ನಡವನ್ನು ಪ್ರಾಕ್ಟೀಸ್ ಮಾಡಿ. ಹೊರನಾಡು ಅಥವಾ ಗಡಿನಾಡು ಕನ್ನಡಿಗ ವಿದ್ಯಾರ್ಥಿಗಳಿಗೆ ಹೇಳುತ್ತಿರುವಂಥದ್ದು ಈ ವಿಷಯ ಆಗಿರುತ್ತೆ. ಈಗ ನಿಮ್ಮ ರಿಸಲ್ಟು ನೀವು ಅಲ್ಲಿ ಚೆಕ್ ಮಾಡಿಕೊಳ್ಳೋಕ್ಕೆ ಎಲ್ಲೂ ಕೂಡ ಇಲ್ಲ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಒಂದು PDF ಕಾಪಿಯನ್ನು ಕೊಟ್ಟಿರ್ತೇನೆ. ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಎಷ್ಟು ಅಂಕ ಬಂದಿದೆ, ನೀವು ಎಲಿಜಿಬಲ್ ಆಗಿದ್ದೀರೋ, ಪಾಸ್ ಆಗಿದ್ದೀರೋ ಅಥವಾ ಫೇಲ್ ಆಗಿದ್ದೀರೋ ಅಂತ ಚೆಕ್ ಮಾಡಿಕೊಳ್ಳಿ. ಇನ್ನೊಂದು ಅದರಲ್ಲಿ ವಿಷಯ ಏನು ಅಂತ ಹೇಳಿದರೆ, ಒಂದು 5 ಜನ 0 ಮಾರ್ಕ್ಸನ್ನು ತೆಗೆದುಕೊಂಡಿದ್ದೀರಾ. ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದರೆ, ಯಾವುದೇ ಪರೀಕ್ಷೆ ಆಗಿರ್ಬೋದು, ನೀವು ಎಷ್ಟೇ ಕನ್ನಡ ಚೆನ್ನಾಗಿ ಮಾತಾಡಿರ್ಬೋದು, ಆದರೆ ಬರೆದ್ರೆ ಮಾತ್ರ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ. ಅದೇ ನನ್ನ ಒಂದು ಮೆಸೇಜ್ ಈ ಒಂದು ವಿಡಿಯೋಯಿಂದ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಯಾರೆಲ್ಲ ಈ ವರ್ಷ ಸೆಕೆಂಡ್ ಇಯರ್ PUC ಇದ್ದಿರೋ ವಿದ್ಯಾರ್ಥಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದರ ಉಪಯೋಗವನ್ನು ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್. ನಿನ್ನೆ ನಡೆದಂತಹ ಈ ಕನ್ನಡ ಪರೀಕ್ಷೆ ಆಗಿರುತ್ತೆ 17ನೇ ತಾರೀಕು, ಇವತ್ತು 18, ಒಂದೇ ದಿನದಲ್ಲಿ ರಿಸಲ್ಟ್ ಬಂದಿರುವಂಥದ್ದು. ಗಾಡ್ ಬ್ಲೆಸ್ ಯು ಆಲ್.